ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು ಎನ್ಇಟಿ ನೆಟ್ ಎಕ್ಸಾಮ್ ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ದಲ್ಲಿ ಟೆಕ್ನಿಕಲ್ ಎಜುಕೇಶನ್, ತಾಂತ್ರಿಕ ಶಿಕ್ಷಣ, ಇದರಲ್ಲಿ ಬರುವ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು, ಇಂಪಾರ್ಟೆಂಟ್ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣಕ್ಕೆ ಸಹಾಯ ಮಾಡುವಂತಹ ಸಂಸ್ಥೆಗಳ ಬಗ್ಗೆ ನಾವು ನೋಡುತ್ತಿದ್ದೇವೆ. NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. ಕ್ರೆಡಿಟೇಷನ್ ಅಂದ್ರೆ ಮಾನ್ಯತೆ ಕೊಡುವುದು. ಅವುಗಳಿಗೆ ಅಂಕಗಳನ್ನು ಕೊಡೋದು, ಕ್ರೆಡಿಟ್ ಕೊಡೋದು. ನಮ್ಮ ದೇಶದೊಳಗೇನು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳದ ನೋಡ್ರಿ. ತಾಂತ್ರಿಕ ಶಿಕ್ಷಣದ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣದ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಪ್ರೊಫೆಸರ್, ಅವರು ಉಪಯೋಗ ಮಾಡುತ್ತಿರುವ ಟೀಚಿಂಗ್ ಕೋರ್ಸ್, ಅವರು ಕಲಿಸಿರುವಂತಹ ಪ್ರೋಗ್ರಾಮ್ಗಳು, ಸಬ್ಜೆಕ್ಟ್ಗಳು ಏನದ ನೋಡ್ರಿ ಇವೆಲ್ಲ. ಇವುಗಳನ್ನು ಎಲ್ಲ ನೋಡಿ ಸ್ವಲ್ಪ ಒಂದು ಪಾಯಿಂಟ್ ನೆನ್ಪಿಡ್ರಿ. ನ್ಯಾಕ್ ಇದು ಡಿಗ್ರಿ ಕಾಲೇಜ್ ಮತ್ತು ಯೂನಿವರ್ಸಿಟಿಗಳನ್ನು ಚೆಕ್ ಮಾಡಿ ರ್ಯಾಂಕ್ ಕೊಡುತ್ತದೆ, ಗ್ರೇಡ್ ಕೊಡುತ್ತದೆ. ಅದೇ ರೀತಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಚೆಕ್ ಮಾಡಿ ಗ್ರೇಡ್ ಕೊಡುವಂತ ಕೆಲಸ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಮಾಡುತ್ತದೆ. ಇದು 1994 ಸ್ಥಾಪನೆಯಾಗಿದೆ. ಇದು ನ್ಯೂ ದೆಹಲಿಯಲ್ಲಿ ಇದರ ಹೆಡ್ ಆಫೀಸ್ ಇದೆ. AICTE ಆಕ್ಟ್ ದ ಪ್ರಕಾರ, AICTE ಆಕ್ಟ್ ಸೆಕ್ಷನ್ 4 ಪ್ರಕಾರ NBA ಅನ್ನು ಸ್ಥಾಪನೆ ಮಾಡಲಾಗಿದೆ. ಡಿಪ್ಲೊಮಾ ಟು PG ಕೋರ್ಸ್ಗಳನ್ನು ಚೆಕ್ ಮಾಡುತ್ತದೆ. PG ಡಿಪ್ಲೊಮಾದಿಂದ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗಳನ್ನು ಚೆಕ್ ಮಾಡಿ ಅದಕ್ಕೆ ಕ್ರೆಡಿಟ್ ಕೊಡುತ್ತದೆ. ಪ್ಲೀಸ್ ಒಂದು ಪಾಯಿಂಟ್ ಇಲ್ಲಿ ನೆನ್ಪಿಡ್ರಿ. NBA ಇದು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್, ಈ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಚೆಕ್ ಮಾಡುತ್ತದೆ ಅಂತ ಹೇಳಿದ್ದೆ ನಾನು. ಒಂದು ಪಾಯಿಂಟ್ ನೆನ್ಪಿಡ್ರಿ, ಇದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬಿಲ್ಡಿಂಗ್ ಗಳನ್ನು ಚೆಕ್ ಮಾಡುವುದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಚೆಕ್ ಮಾಡುವುದಿಲ್ಲ, ಫ್ಯಾಸಿಲಿಟಿ ಚೆಕ್ ಮಾಡುವುದಿಲ್ಲ. ಇದಕ್ಕೆ ಈ ಕಾಲೇಜಿಗೆ ಗ್ರೌಂಡ್ ಐತೋ ಇಲ್ಲೋ, ಲೈಬ್ರರಿ ಇದೆಯೋ ಇಲ್ಲೋ, ಇದ್ರ ಬಿಲ್ಡಿಂಗ್ ಇದೆಯೋ ಇಲ್ಲೋ, ಇಲ್ಲಿ ಫ್ಯಾಸಿಲಿಟಿ ಇದೆಯೋ ಇಲ್ಲೋ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಡಿಂಗ್ ಚೆಕ್, ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಚೆಕ್ ಮಾಡುವುದಿಲ್ಲ. ಆದ್ರೆ ಆ ಇನ್ಸ್ಟಿಟ್ಯೂಷನ್ಸ್ ದಲ್ಲಿ ಯಾವ ಕ್ವಾಲಿಟಿ ಪ್ರಕಾರದ ಕೋರ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತಿದ್ದಾರೆ, ಪ್ರೋಗ್ರಾಮ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತಿದ್ದಾರೆ, ಪ್ರೋಗ್ರಾಮ್ಸ್ ಮತ್ತು ಕೋರ್ಸ್ ಗಳನ್ನು ಚೆಕ್ ಮಾಡಿ ಅದಕ್ಕೆ ಗ್ರೇಡ್ ಕೊಡುತ್ತಾರೆ. ಇನ್ಸ್ಟಿಟ್ಯೂಷನ್ ಚೆಕ್ ಮಾಡುವುದಿಲ್ಲ. ಪ್ಲೀಸ್, ಇದು ಮತ್ತು ನ್ಯಾಕ್ದೊಳಗೆ ಇದೇ ಡಿಫ್ರೆನ್ಸಸ್. ನ್ಯಾಕ್ದಲ್ಲಿ ಪ್ರೋಗ್ರಾಮ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಎರಡೂ ಚೆಕ್ ಮಾಡುತ್ತಾರೆ. ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ದೊಳಗೆ ಕೇವಲ ಪ್ರೋಗ್ರಾಮ್ಸ್ ಮತ್ತು ಕೋರ್ಸ್ಗಳನ್ನು ಚೆಕ್ ಮಾಡಿ ಅವುಗಳಿಗೆ ಗ್ರೇಡ್ ಕೊಡುತ್ತಾರೆ. ಇಂಜಿನಿಯರಿಂಗ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಫಾರ್ಮಸಿ, ಆರ್ಕಿಟೆಕ್ಚರ್ ಇವು ವಿಭಾಗಗಳು ಇದರ ಅಂಡರ್ದಲ್ಲಿ ಬರುತ್ತದೆ. ಓನ್ಲಿ ಪ್ರೋಗ್ರಾಮ್ಸ್ ಅಂಡ್ ಕೋರ್ಸಸ್ ಆರ್ ಚೆಕಿಂಗ್ ಅಂಡ್ ಗಿವಿಂಗ್ ದ ಕ್ರೆಡಿಟ್, ನಾಟ್ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಚೆಕ್ ಮಾಡುವುದಿಲ್ಲ. ಪ್ಲೀಸ್ ನೆನ್ಪಿಡ್ರಿ ಇದನ್ನ ಪಾಯಿಂಟ್. ಇದು ನೆಟ್ ಎಕ್ಸಾಮ್ ದೊಳಗೆ ಕೇಳಿದ್ರು, ಸಾಕಷ್ಟು ಸಲ ಕೇಳಿರಿ. ಇದು ಇಂಡಿಯಾ ರ್ಯಾಂಕಿಂಗ್ ಅಂತ ಹೇಳಿ ಬರ್ತೈತಿ. ಇಂಡಿಯಾ ರ್ಯಾಂಕಿಂಗ್ ಇದು ಎದರ ಅಂಡರ್ದೊಳಗೆ ಬರ್ತದ್ರಿ? NIRF ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಚೆಕ್ ಮಾಡಿ ಯಾವ್ದು ನಂಬರ್ 1 ಇದೆ, ಯಾವ್ದು ನಂಬರ್ 2 ಇದೆ, ಯಾವ್ದು ನಂಬರ್ 3 ಇದೆ ಅನ್ನೋದನ್ನ ಚೆಕ್ ಮಾಡಿ ಹೇಳುವಂತ ಕೆಲಸ ಈ ಸಂಸ್ಥೆ ಮಾಡುತ್ತಿದೆ. ಭಾರತ ಸರ್ಕಾರದವರು ಇದನ್ನ ಸ್ಥಾಪನೆ ಮಾಡಿದ್ದಾರೆ 2015 ಅಲ್ಲಿ. ಇಲ್ಲೊಂದು ಪ್ರೋಗ್ರಾಮ್ ಇದೆ, TDM, ಟೆಕ್ನಾಲಜಿ ಡೆವಲಪ್ಮೆಂಟ್ ಮಿಷನ್. ದಯವಿಟ್ಟು ಇದ್ರ ಫುಲ್ ಫಾರ್ಮ್ ಅನ್ನ ನೆನ್ಪಿಟ್ರೆ ಸಾಕು. ಇದು 1993 ಅಲ್ಲಿ ಸ್ಥಾಪನೆ ಆಗಿದೆ. ಇಂಪ್ರಿಂಟ್ ಅಂತ ಒಂದು ಯೋಜನೆ ಇದೆ, ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ ಹೈಯರ್ ಎಜುಕೇಶನ್ ದಲ್ಲಿ. ಅದು ವಿಶೇಷವಾಗಿ ಟೆಕ್ನಿಕಲ್ ಶಿಕ್ಷಣಕ್ಕೆ ರಿಲೇಟೆಡ್ ಇರುವಂತ ಇದೊಂದು ಯೋಜನೆ ಇದೆ. ಇಂಪ್ರಿಂಟ್ ಅಂತ ಕರೀತಾರೆ. ಇಂಪ್ರಿಂಟ್ IM ಅಂದ್ರೆ ನೋಡ್ರಿ, IMP ಇಂಪ್ಯಾಕ್ಟಿಂಗ್ ಅಂದ್ರೆ ಪರಿಣಾಮ ಮಾಡುವುದು. R ಅಂದ್ರೆ ರಿಸರ್ಚ್, I ಅಂದ್ರೆ ಇನ್ನೋವೇಶನ್, ಅಂದ್ರೆ ಇನ್ನೋವೇಶನ್, ಅಂಡ್ T ಅಂದ್ರೆ ಟೆಕ್ನಾಲಜಿ. ಇಂಪ್ಯಾಕ್ಟಿಂಗ್ ರಿಸರ್ಚ್, ಇನ್ನೋವೇಶನ್
ಅಂಡ್ ಟೆಕ್ನಾಲಜಿ, ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನೋವೇಷನ್ ಅಂಡ್ ಟೆಕ್ನಾಲಜಿ, ಇದ್ರ ಫುಲ್ ಫಾರ್ಮ್ ಐತಿ. ಇದು 2015 ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನು UAY ಅಂತ ಒಂದು ಪ್ರೋಗ್ರಾಮ್ ಐತಿ. ಅದಕ್ಕೆ ಉಚ್ಚತರ, ಹಿಂದಿದೊಳಗ ಉಚ್ಚತರ ಆವಿಷ್ಕಾರ ಯೋಜನೆ, ಉಚ್ಚತರ ಆವಿಷ್ಕಾರ ಅಂದ್ರೆ ಇನ್ನೋವೇಷನ್, ಇದೊಂದು ಯೋಜನೆ ಐತಿ. ಈ ಯೋಜನೆಗೆ ಇನ್ನೊಂದು ಹೆಸರು ಅಂದ್ರೆ SERB, ಪ್ರಿಸಮ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್. ಸರ್ ಎಕ್ಸಾಕ್ಟ್ ಇದು ಏನದ್ರಿ? ಈ ಪ್ರೋಗ್ರಾಮ್ದೊಳಗೆ ಏನ್ ಮಾಡ್ತಾರ ಅವರು, ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಏನ್ ಬೇಕು ಅದಕ್ಕೆ ರಿಲೇಟೆಡ್ ಇರುವಂತಹ ಕ್ವಾಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡುತ್ತಾರೆ ಇವು. ಈಗ ಸ್ವಯಂ ಪ್ಲಸ್ ಅಂತೇಳಿ ಬಂದ್ಬಿಟ್ಟದ, ಕೋರ್ಸೇ ಬಂದ್ಬಿಡ್ತದೆ. ಇದರಲ್ಲಿ 50% ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ದವರು ಖರ್ಚು ಮಾಡುತ್ತಾರೆ. 25% ಯಾವ ಡಿಪಾರ್ಟ್ಮೆಂಟ್ದೊಳಗೆ ಯಾವ ಉದ್ಯೋಗ ಸಮೂಹದವರು 25% ಹಣ ಖರ್ಚು ಮಾಡುತ್ತಾರೆ. ಮತ್ತು ಪರ್ಟಿಕ್ಯುಲರ್ ಕೋರ್ಸ್ದವರು ಇದನ್ನ ಖರ್ಚು ಮಾಡುತ್ತಾರೆ. ಇದೇನ್ ಕೇಳಂಗಿಲ್ರಿ ಬಿಡ್ರಿ, ಇದು ಕೇಳ್ತಾರೆ ಬರೇ. ಇದು ಉಚ್ಚತರ ಆವಿಷ್ಕಾರ ಯೋಜನೆ, IIT ಮದ್ರಾಸದವರು ಇದನ್ನು ಪ್ರಾರಂಭ ಮಾಡಿದ್ದಾರೆ 2015 ಒಳಗೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.